ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಗಲಭೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿದಂಥ ಮೌಲ್ವಿ ಮುಫ್ತಿ ಮುಸ್ತಾಕ್ ಮಕ್ಬೋಲಿ ಬಂಧನ ಆಗಿದೆ. ಗಲಭೆಗೆ ಪ್ರಚೋದನೆ ಕೊಟ್ಟಿದ್ದಂಥ ಆರೋಪವನ್ನು ಮೌಲ್ವಿ ಮುಫ್ತಿ ಮುಸ್ತಾಕ್ ಮಕ್ಬೋಲಿ ಎದುರಿಸ್ತಾ ಇದ್ದಾರೆ. ಈಗ ಪೊಲೀಸರ ಅತಿಥಿಯೂ ಆಗಿದ್ದಾರೆ. ಆರೋಪಿಯನ್ನ ಮೈಸೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಗಲಾಟೆ ನಡೆದು 11 ದಿನಗಳ ಬಳಿಕ ಮೌಲ್ವಿ ಬಂಧನ ಆಗಿದೆ. ಮೌಲ್ವಿ ಬಂಧನದ ವಿಚಾರದಲ್ಲಿ ಸಾರ್ವಜನಿಕರ ಒತ್ತಡವೂ ಹೆಚ್ಚಾಗಿತ್ತು. ಮೌಲ್ವಿಯ ಬಂಧಿಸುವಲ್ಲಿ ಪೊಲೀಸರು ಕೊನೆಗೂ ಕೂಡ ಯಶಸ್ವಿಯಾಗಿದ್ದಾರೆ. ಇದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ, ಡಿಸಿಪಿ ಕಾರಿನ ಮೇಲೆ ಕಲ್ಲು ತೂರಾಟ, ಆ ಪ್ರಚೋದನೆ ಮಾಡಿದಂಥವ್ರು ಯಾರು, ಗಲಭೆಗೆ ಪ್ರೋತ್ಸಾಹ ಕೊಟ್ಟವರು ಯಾರು ಅಂತ ಹೇಳಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ನೋಡಿ, ನಾವೇನು ವಿಜುವಲ್ಸ್ಗಳನ್ನ ತೋರಿಸ್ತಾ ಇದ್ದೀವಿ, ಆ ಗಲಭೆಗಳಲ್ಲಿ ಈ ರೀತಿಯ ಮಾತುಗಳು ಶಾಂತಿಯನ್ನು ತರಬೇಕೆ ಹೊರತಾಗಿ, ಗಲಭೆ ಅಂತ ಹೇಳಿದಾಗ ಶಾಂತಿ ತರುವಂಥ ಮಾತುಗಳು ಆಡಬೇಕೇ ವಿನಃ ಮತ್ತಷ್ಟು ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡಬಾರ್ದು. ಅದು ಯಾರೇ ಆಗಲಿ, ಈ ಮೌಲ್ವಿನೇ ಆಗಲಿ ಅಥವಾ ಮತ್ತೊಬ್ಬರೇ ಆಗಲಿ. ಮೌಲ್ವಿ ಅಂತ ಹೇಳಿದ್ರೆ ಅದಕ್ಕೊಂದು ಮೌಲ್ಯ ಇರುತ್ತೆ. ಸಮಾಜ ಅವರ ಮಾತು ಕೇಳುತ್ತೆ. ಅವರಿಗೆ ತಮ್ಮದೇ ಆದ ರೀತಿಯ ಫಾಲೋವರ್ಸ್ಗಳಿರ್ತಾರೆ, ಹಿಂಬಾಲಕರಿರ್ತಾರೆ, ಅವರನ್ನು ಅನುಸರಿಸುವವರು ಇರ್ತಾರೆ. ಸೊ ನನ್ನನ್ನು ಅನುಸರಿಸುವ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ ಅಂತ ಹೇಳಿದರೆ ನಾನು ಸರಿಯಾದ ದಿಕ್ಕಿನಲ್ಲಿ ಅವರನ್ನು ಕರ್ಕೊಂಡು ಹೋಗಬೇಕು, ಸರಿಯಾದ ರೀತಿಯಲ್ಲಿ ಅವರನ್ನು ಮಾರ್ಗದರ್ಶನ ಮಾಡಬೇಕು. ತುಳಿಯುತ್ತಿರುವ ಹೆಜ್ಜೆ ತಪ್ಪಾಗಿದ್ದರೆ ಆ ತಪ್ಪನ್ನು ಮಾಡಬೇಡಿ, ಶಾಂತಿ ಸುವ್ಯವಸ್ಥೆಯಿಂದ ವರ್ತಿಸಿ ಎನ್ನುವ ಮಾತುಗಳನ್ನು ಹೇಳಬೇಕು. ಬಟ್ ಈ ಮೌಲ್ವಿ ಮುಫ್ತಿ ಮುಸ್ತಾಕ್ ಮಕ್ಬೋಲಿ ಬಟ್ ಪ್ರಚೋದನೆಯ ಮಾತುಗಳನ್ನು, ಅದೇ ಹೇಳ್ತೀನಲ್ಲ, ಅಲ್ಲಿ ಕಲ್ಲು ಕೈಲಿಡ್ಕೊಂಡಿದ್ದಂಥ ಯುವಕರಿಗೆ ಈ ಮಾತುಗಳು ಮತ್ತಷ್ಟು ಉಗ್ರ ಸ್ವರೂಪವನ್ನು, ರೋಷಾವೇಶವನ್ನು ತಂದುಕೊಡುವ ರೀತಿಯಲ್ಲಿತ್ತು. ಸೊ ಹೀಗಾಗಿ ಇವರ ಮಾತುಗಳನ್ನು ಕೇಳಿ ಕುಪಿತಕೊಂಡು ರೊಚ್ಚಿಗೆದ್ದು ಅಗೇನ್ ಪೊಲೀಸರ ವಿರುದ್ಧ, ಪೊಲೀಸ್ ಠಾಣೆಯ ವಿರುದ್ಧ. ಸೊ ಈ ಘಟನೆಯನ್ನು ನೋಡಿದ ನಂತರದಲ್ಲಿ ಇಷ್ಟೊಂದು ಬಹಿರಂಗವಾಗಿ ಪ್ರಚೋದನೆ ಕೊಟ್ಟಿರುವ ವ್ಯಕ್ತಿಯನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಒತ್ತಡ ಜಾಸ್ತಿಯಾಗಿತ್ತು. ಕೊನೆಗೂ ಕೂಡ ಆ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ. ಮುಫ್ತಿ ಮುಸ್ತಾಕ್ ಮಕ್ಬೋಲಿ ಅರೆಸ್ಟ್ ಆಗಿದ್ದಾರೆ.